ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಎರಡು ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಕ್ಕಳಿಗೋಸ್ಕರ. ಸೊ ಮುದ್ದೆ ಮತ್ತು ಇನ್ನೊಂದು ಬಂದುಬಿಟ್ಟು ಚಪಾತಿ ಇದು. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಬನ್ನಿ ಇವಾಗ ಮುದ್ದೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮಕ್ಕಳಿಗೋಸ್ಕರ ಸಪ್ರೇಟಾಗಿ ಮಾಡಿ ತಿನ್ನಿಸಿ. ಸೊ ನಾನಿಲ್ಲಿ ಒಂದು ಚಿಕ್ಕದೊಂದು ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ನೀರು ಬಿಸಿಯಾಗೋವರೆಗೂ ಕಾಯಿಸ್ಕೋಬೇಕು. ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ಟವ್ ಹಚ್ಬಿಟ್ಟು ನೀರು ಕಾಯೋದಕ್ಕೆ ಇಡಬೇಕು. ಸೊ ನಾನಿಲ್ಲಿ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಸೊ ಅಕ್ಕಿ ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಸೊ ಮಕ್ಕಳಿಗಲ್ವ, ಸೊ ಸ್ವಲ್ಪ ರೈಸಲ್ಲಿ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ. ಸೊ ಅನ್ನ ಬೆಂದಿರುತ್ತಲ್ವ, ಸೊ ಬೇಗನೂ ಆಗುತ್ತೆ. ನೋಡಿ ಇಲ್ಲಿ ನೀರು ಬಿಸಿಯಾಗಿದೆ. ಇವಾಗ ಬಿಸಿಯಾಗಿರೋ ನೀರಿಗೆ ಅನ್ನನ ಹಾಕ್ಕೊತಾ ಇದ್ದೀನಿ ನಾನು. ಸೊ ಈ ಥರ ಅನ್ನ ಹಾಕೋಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಗಟ್ಟಿ ಮಾಡ್ಕೊಳ್ಬೇಡಿ, ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಮಕ್ಕಳು ತಿನ್ನೋದಲ್ವ, ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ದರೆ ಮಕ್ಕಳಿಗೆ ಆಗಲ್ಲ ತಿನ್ನೋಕ್ಕೆ. ಸ್ವಲ್ಪ ತೆಳು ಇದ್ದರೆ ಮುದ್ದೆ ಚೆನ್ನಾಗಿರುತ್ತೆ. ಸೊ ರಾಗಿ ಹಿಟ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ರಾಗಿ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 3-4 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಹಸಿದೆಲ್ಲ ಮಾಡಿ ತಿನ್ನಿಸಿದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬಿಟ್ಟು ನೋಡ್ಕೊಬಿಟ್ಟು ಮಾಡ್ಕೊಳ್ಳಿ ಸ್ವಲ್ಪ. ಸೊ ನೋಡಿ ಇವಾಗ ಚೆನ್ನಾಗೆಲ್ಲ ಕುದ್ದಿದೆ ರಾಗಿ ಹಿಟ್ಟು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನಾನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಕೆಳಗೆ ಇಳಿಸ್ಕೊಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಚೆನ್ನಾಗೆಲ್ಲ ನಾದ್ಕೊಂಡಿದ್ದೀನಿ ನಾನು ಇವಾಗ ಸ್ಪೂನಲ್ಲಿ. ಸೊ ಯಾವುದೇ ರೀತಿ ಗಂಟು ಇರಬಾರ್ದು. ಸೊ ಮಕ್ಕಳಿಗೆ ತಿನ್ಸೋದೆಲ್ಲ ಸ್ವಲ್ಪ ನೋಡಿಬಿಟ್ಟು ಮಾಡ್ಕೊಳ್ಳಿ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಲೈಟಾಗಿ ನೀರನ್ನು ಸೋರ್ಕೊಬಿಟ್ಟು ಇವಾಗ ಮುದ್ದೆನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಗಟ್ಟಿ ಇದೆ ಮುದ್ದೆ. ಸೊ ನನ್ನ ಮಗ ಬಂದುಬಿಟ್ಟು 1 ವರ್ಷದ ಮೇಲೆ 8 ತಿಂಗಳು. ಸೊ ಅವನಿಗೆ ಸ್ವಲ್ಪ ಗಟ್ಟಿ ನಡೆಯುತ್ತೆ. ಸೊ ಇನ್ನೂ ಸ್ವಲ್ಪ ಚಿಕ್ಕ ಮಕ್ಕಳಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಮುದ್ದೆನ. ಸೊ ನನ್ನ ಮಗನಿಗೆ ಡೈಲಿ ತಿನ್ನಿಸ್ತೀನಿ ನಾನು. ಸೊ ಹಂಗಾಗ್ಬಿಟ್ಟು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ತಿನ್ನಿಸಿ ಮಕ್ಕಳಿಗೆ, ತುಂಬಾ ಒಳ್ಳೆಯದು. ಸ್ವಲ್ಪ ಖಾರ ತಿಂತಾರೆ ಅಂದರೆ ಖಾರನೂ ಸೇರಿಸ್ಕೋಬೋದು. ಸೊ ಚಿಕ್ಕ ಮಕ್ಕಳಿಗೆ ಸಪ್ರೇಟಾಗಿ ಮಾಡಿ ತಿನ್ನಿಸಿ. ಸೊ ಈ ಥರ ಬಿಸಿ ಇರಬೇಕಾದ್ರೆ ಮುದ್ದೆ ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ನನ್ನ ಮಗನಿಗೆ ತಿನ್ನಿಸ್ತೀನಿ ನಾನು. ಸೊ ನೀವು ತುಪ್ಪ ಹಾಕ್ಕೊಂಡು ತಿನ್ನಿಸಿ, ತುಂಬ ಒಳ್ಳೆಯದು. ಮುದ್ದೆನೂ ಒಳ್ಳೆಯದು, ತುಪ್ಪನೂ ಒಳ್ಳೆಯದಲ್ವ ಮಕ್ಕಳಿಗೆ. ಸೊ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಸೊ ಖಾರ ತಿಂತಾರೆ ಅಂದರೆ ಸ್ವಲ್ಪ ಸಾಂಬಾರನ್ನು ಹಾಕ್ಕೊಳ್ಬೋದು ಸೈಡಲ್ಲಿ. ಸೊ ಇದೇ ರೀತಿ ಮಧ್ಯಾಹ್ನ ಇಲ್ಲಾಂದರೆ ನೈಟ್ ಟೈಮಲ್ಲಿ ತಿನ್ನಿಸಿ. ಮಕ್ಕಳು ಮಲಗಿ ಎದ್ದಾಗ ತುಂಬ ಹೊಟ್ಟೆ ಹಶ್ವಾಗಿರುತ್ತೆ. ಸೊ ಆ ಟೈಮಲ್ಲಿ ತಿಂತಾರೆ ಮಕ್ಕಳು, ತುಂಬ ಒಳ್ಳೆಯದು. ಸೊ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿನ ಯಾವ ರೀತಿ ಮಾಡಿ ತಿನ್ನಿಸೋದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಬನ್ನಿ. ಸೊ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಮಕ್ಕಳು ತಿನ್ನೋದಲ್ವ, ಹಂಗಾಗ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ 2 ಸೈಡನ್ನು. ಸೊ ಆಯಿಲ್ನ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಒಂದು ಚಪಾತಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಈ ಬಟ್ಲಲ್ಲಿ. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಮಗು ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಚಿಕ್ಕದಾಗಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಬಟ್ಲಲ್ಲಿ.
ಸೊ ಇವಾಗ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನು ಹಾಕ್ಕೋಬೇಕು. ಸೊ ಬಿಸಿ ಇದ್ದರೆ ಬೇಗನೆ ಸಾಫ್ಟ್ ಆಗುತ್ತಲ್ವ, ಸೊ ಹಂಗಾಗ್ಬಿಟ್ಟು ಬಿಸಿಯಾಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಒಂದು ಚಪಾತಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಈ ಥರ ಹಾಕ್ಕೊಬಿಟ್ಟು ಹಾಲನ್ನು ಒಂದು ಪ್ಲೇಟನ್ನು, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಸೊ ಹಾಲೂ ಸಪ್ಪೆ ಇರುತ್ತೆ, ಚಪಾತಿನೂ ಸಪ್ಪೆ ಇರುತ್ತಲ್ವ, ಸೊ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕ್ಕೊಳ್ಳಿ. ಸೊ ಸಕ್ಕರೆ ಹಾಕಿ ಆದಮೇಲೆ ನೋಡಿ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇಟ್ಬಿಡಿ. ಚೆನ್ನಾಗಿ ನೆನ್ಕೋಬೇಕು. ಅದು ಒಂದು 10ರಿಂದ 15 ನಿಮಿಷ ಇಟ್ಕೊಳ್ಳಿ. ಸೊ ಬಿಸಿ ಚಪಾತಿ ಮತ್ತು ಬಿಸಿ ಹಾಲನ್ನೇ ಹಾಕ್ಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ಸೊ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ನೋಡಿ ಸ್ವಲ್ಪ ನೆಂದಿದೆ ನೋಡಿ, ಈ ಥರ ಚೆನ್ನಾಗಿ ನೆನಿಬೇಕು. ಈ ಥರ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು, ಸ್ವಲ್ಪ ನುಣ್ಣಗಿರಬೇಕು. ಸೊ ಈ ಥರ ತರಿ ಇದ್ದರೆ ಸ್ವಲ್ಪ ಚಪಾತಿ ಈ ಥರ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ಈ ಥರ ನೋಡಿ, ಈ ಥರ ಪೇಸ್ಟ್ ಥರ ರೆಡಿ ಆಗುತ್ತೆ. ಸೊ ಚೆನ್ನಾಗಿ ನೆಂದಿರುತ್ತಲ್ವ, ಹಂಗಾಗ್ಬಿಟ್ಟು ಚೆನ್ನಾಗಿ ಬೇಗ ರೆಡಿ ಆಗುತ್ತೆ, ಏನು ಕಷ್ಟ ಅನಿಸಲ್ಲ. ಸೊ ಈ ಥರ ಚೆನ್ನಾಗೆಲ್ಲ ನಾದ್ಕೊಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೇಕು. ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬೇರೆ ಅನ್ನನೇ ತಿಂದ್ಬಿಟ್ಟು ಮಕ್ಕಳಿಗೂ ಬೇಜಾರಾಗಿರುತ್ತಲ್ವ, ಸೊ ಈ ರೀತಿ ಒಂದು ರೆಸಿಪಿ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬಾ ಅವರಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, 2 ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡನ್ನೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ಮಕ್ಕಳಿಗೆ ತಿನ್ನಿಸಿ ತಿಂತಾರೆ. ಓಕೆ ಫ್ರೆಂಡ್ಸ್, ಎರಡೂ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತಿನ್ನಿಸಿ, ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸಿ, ತುಂಬ ಒಳ್ಳೆಯದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.